ಬಂಧುಗಳೇ, ದೃಷ್ಟಿ ಮಾಧ್ಯಮಕ್ಕೆ ಸ್ವಾಗತ. ದಟ್ಟವಾದ ಅರಣ್ಯ ಪ್ರದೇಶದ ಮಧ್ಯೆ ಸುಸಜ್ಜಿತವಾದ ರಸ್ತೆಯ ಉದ್ದಗಲಕ್ಕೂ ಸ್ವಚ್ಛತೆಯನ್ನ ಕಾಪಾಡಲು ಸುಮಾರು 200 ಮಂದಿ ಸಿಬ್ಬಂದಿಗಳು, ಬಹಳಷ್ಟು ಸುಂದರವಾದ ಉದ್ಯಾನವನ, ರಾಷ್ಟ್ರೀಕೃತ ಬ್ಯಾಂಕುಗಳು, ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, ಅಂಚೆ ಕಚೇರಿಗಳು, ವಿಶಾಲ ಮೈದಾನಗಳು, 1000ಕ್ಕೂ ಅಧಿಕ ಮೇಲ್ಛಾವಣಿ ಹೊಂದಿದ ಮನೆಗಳು, ಸುಮಾರು 2500 ಜನ ವಾಸವಿದ್ದ ಪ್ರದೇಶ. ಒಂದು ಸಮಯದಲ್ಲಿ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿಗಿಂತಲೂ ಪ್ರಮುಖವಾದ ವ್ಯಾಪಾರ ಹಾಗೂ ವ್ಯವಹಾರ ನಡೆಯುತ್ತಿದ್ದ ಪಟ್ಟಣವದು. ಅಬ್ಬಬ್ಬಾ, ಇಷ್ಟೆಲ್ಲಾ ಬೆಳವಣಿಗೆ ಹೊಂದಿದ್ದ ಪಟ್ಟಣ ದಟ್ಟ ಅರಣ್ಯ ಪ್ರದೇಶದ ಮಧ್ಯೆ ಇತ್ತು. ಮುಂದೆ ಈ ಪಟ್ಟಣ ಹೇಗೆ ದುರಾಂತ್ಯವನ್ನ ಕಂಡಿತು ಎಂಬುದರ ಬಗ್ಗೆ ತಿಳಿಯೋಣ. ಬಂಧುಗಳೇ, ನೀವೆಲ್ಲ ಕನ್ನಡದ ಹೆಸರಾಂತ ಸಿನಿಮಾ KGF ಅನ್ನ ನೋಡಿದ್ದೀರಿ. ಈ ಸಿನಿಮಾದಲ್ಲಿ KGF ಎಂಬ ಚಿನ್ನದ ಗಣಿ ಹೇಗೆ ಹುಟ್ಟಿತು, ಆ ಸಾಮ್ರಾಜ್ಯ ಹೇಗೆ ಬೆಳೆಯಿತು ಎಂಬ ಕತೆ ಸಿನಿ ರಸಿಕರ ಮನಸ್ಸಿನಲ್ಲಿ ಅಚ್ಚುತ್ತಿದ್ದಂತೂ ನಿಜ. ಇದು ಬರೀ ಕಾಲ್ಪನಿಕ ಕತೆ ಮಾತ್ರ. ಆದರೆ KGF ಸಿನಿಮಾ ಮಾದರಿಯಲ್ಲೇ ಒಂದು ಸಾಮ್ರಾಜ್ಯ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೇಗೆ ಬೆಳೆಯಿತು ಎಂಬ ವಿಷಯವನ್ನ ನಾವು ನಿಮ್ಮ ಮುಂದೆ ತಿಳಿಸುತ್ತೇವೆ, ಬನ್ನಿ. ಅದೊಂದು ದಿನ ಮೈಸೂರು ಸಂಸ್ಥಾನದ ಸಂಶೋಧಕ ಸಂಪತ್ ಅಯ್ಯಂಗರ್ ಚಿಕ್ಕಮಗಳೂರಿನ ನಕ್ಷೆ ತಯಾರಿಸುವ ಉದ್ದೇಶದಿಂದ ಕರ್ನಾಟಕದ ಪಶ್ಚಿಮ ಘಟ್ಟದ ಬೆಟ್ಟಗಳನ್ನ ತನ್ನ ಕುದುರೆಯ ಮೂಲಕ ಏರಲು ಮುಂದಾದ. ಬೆಟ್ಟಗಳನ್ನ ಮೇಲೆ ಏರುತ್ತಿದ್ದಂತೆ ಕುದುರೆಯು ತನ್ನ ಕಾಲುಗಳನ್ನ ಮುಂದೆ ಇಡಲು ಸಾಧ್ಯವಾಗದೇ ಇದ್ದದ್ದನ್ನ ಗಮನಿಸಿದ ಆತ ಇದಕ್ಕೆ ಕಾರಣವನ್ನ ಹುಡುಕಿದಾಗ ಆತನಿಗೆ ಗೋಚರಿಸಿದ್ದೇ ಆ ಕುದುರೆಯ ಕಾಲುಗಳಿಗೆ ಹಾಕಿದ್ದ ಲಾಲಾಗಳನ್ನ ಆ ನೆಲ ಗಟ್ಟಿಯಾಗಿ ಹಿಡಿದುಕೊಂಡಿದ್ದು. ಆಗ ಆತನಿಗೆ ಅರಿವಾದದ್ದು, ತಾನು ನಿಂತಿರುವುದು ಸಾಮಾನ್ಯ ಕಲ್ಲು ಬಂಡೆ ಅಥವಾ ಮಣ್ಣಿನಿಂದ ಕೂಡಿದ ನೆಲವಲ್ಲ, ತಾನಿರುವುದು ಕಬ್ಬಿಣದ ನಿಕ್ಷೇಪವಿರುವ ಜಾಗದಲ್ಲಿ ಎಂಬುದಾಗಿತ್ತು. ತನ್ನ ಸತತ ಅಧ್ಯಯನದ ನಂತರ ಅಲ್ಲಿ ಕಬ್ಬಿಣದ ನಿಕ್ಷೇಪವಿರುವುದು ದೃಢವಾಯಿತು. ಮುಂದೆ 1980ರಲ್ಲಿ ವಿದೇಶಿ ಕಂಪನಿಗಳ ಸಹಕಾರದೊಂದಿಗೆ ಅಲ್ಲಿ ಐರನ್ ಓರ್ ಮೈನಿಂಗ್ ಪ್ರಾರಂಭಿಸಲು ಮುಂದಾದರು. ಜಪಾನ್ ಮೂಲದ ಕಂಪನಿಯೊಂದು ಕಬ್ಬಿಣದ ಅದಿರನ್ನ ಅಗೆಯಲು ಮುಂದಾಯಿತು. ಹಾಗೆಯೇ ಇರಾನ್ ದೇಶ ಅದಿರನ್ನ ಖರೀದಿಸಲು ಪ್ರಾರಂಭಿಸಿತು. ಅಲ್ಲಿ ಮೈನಿಂಗ್ ಬೆಳೆದಂತೆ KIOCL ಕುದುರೆಮುಖ ಐರನ್ ಓರ್ ಕಾರ್ಪೊರೇಷನ್ ಲಿಮಿಟೆಡ್ ಎಂಬ ಸಂಸ್ಥೆ ಬಾನೆತ್ತರಕ್ಕೆ ಬೆಳೆಯಿತು. ದಿನ ಕಳೆದಂತೆ ಅದಿರಿನ ಬೇಡಿಕೆ ಹೆಚ್ಚುತ್ತೆ. ನಂತರ KIOCL ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವವರ ಸಂಖ್ಯೆಯನ್ನ ಜಾಸ್ತಿ ಮಾಡುತ್ತೆ. ಅವರಿಗಾಗಿ ಅಂಗಡಿ, ಮಾರುಕಟ್ಟೆ, ಮನೆ, ಆಸ್ಪತ್ರೆ ಈ ಎಲ್ಲ ಸೌಲಭ್ಯಗಳನ್ನ ಆ ಕಾಡಿನ ಮಧ್ಯೆ ಒದಗಿಸುತ್ತೆ. ಅಲ್ಲಿ 50% ಕಬ್ಬಿಣದ ಅದಿರನ್ನ ಹೊರತೆಗೆಯುವ ಕಾರ್ಯ ಆರಂಭವಾಗುತ್ತೆ. ಕುದುರೆಮುಖದಿಂದ ಮಂಗಳೂರು ಬಂದರುವರೆಗೆ ಪೈಪ್ಲೈನ್ ಮೂಲಕ ಅದಿರಿನ ನಿಕ್ಷೇಪವನ್ನ ಸಾಗಿಸುವ ವ್ಯವಸ್ಥೆ ನಡೆಯುತ್ತೆ. ಒಟ್ಟಾರೆಯಾಗಿ ಇಡೀ ದೇಶದಲ್ಲೇ ಹೆಸರಾಂತ ಸಾಮ್ರಾಜ್ಯವಾಗಿ ಬೆಳೆಯುತ್ತೆ. ಅರ್ಥಶಾಸ್ತ್ರದ ಪ್ರಕಾರ ಯಾವಾಗ ಒಂದು ವಸ್ತುವಿಗೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಆಗ ಅಲ್ಲಿ ಉತ್ಪಾದನೆ ಹೆಚ್ಚುತ್ತದೆ ಎಂಬ ಮಾತಿದೆ. ಹಾಗೆಯೇ ಇಲ್ಲಿ ಕಬ್ಬಿಣದ ಅದಿರಿಗೆ ಬೇಡಿಕೆ ಹೆಚ್ಚಾದಂತೆ ಪ್ರಕೃತಿಯ ಮಡಿಲನ್ನ ಹೆಚ್ಚು ಅಗೆಯಲು ಆರಂಭಿಸುತ್ತಾರೆ. ಇದರಿಂದ ಮೈನಿಂಗ್ ಆಳ ಹೆಚ್ಚಾಗುತ್ತಾ ಹೋಗುತ್ತದೆ. ಹೀಗೆ ಪ್ರಕೃತಿಯು ಕಾಲಕ್ರಮೇಣ ಹೆಚ್ಚು ಹಾನಿಗೆ ಒಳಗಾಗುತ್ತದೆ. ಇದನ್ನ ಕಂಡ NGO ಸರ್ಕಾರಕ್ಕೆ ಕುದುರೆಮುಖ ಕಬ್ಬಿಣದ ಅದಿರು ಅಗೆಯುವುದನ್ನ ನಿಲ್ಲಿಸುವಂತೆ ಒತ್ತಡ ನೀಡುತ್ತದೆ. ಸತತ ಒತ್ತಡಕ್ಕೆ ಮಡಿದ ಸರ್ಕಾರ ಮೈನಿಂಗ್ ಕಾರ್ಯವನ್ನ ಕಡಿಮೆ ಮಾಡಿಸುತ್ತದೆ. ಇದರಿಂದ ರಫ್ತು ಕಡಿಮೆಯಾಗುತ್ತದೆ. ರಫ್ತು ಕಡಿಮೆ ಆದಂತೆ ಇರಾನ್ ಬೇಡಿಕೆಯನ್ನ ನಿಲ್ಲಿಸುತ್ತೆ. ಇದರ ಮೇಲೆ ಹೂಡಿಕೆ ಹಾಕುತ್ತಿದ್ದ ಎಲ್ಲಾ ಸಂಸ್ಥೆಗಳು ಹೂಡಿಕೆ ಹಿಂಪಡೆಯುತ್ತೆ. ಈ ಎಲ್ಲಾ ಕಾರಣಗಳಿಂದ ಕುದುರೆಮುಖದಲ್ಲಿ ಕಬ್ಬಿಣದ ಅದಿರಿನ ಸಂಸ್ಥೆ 2005ರ ಹೊತ್ತಿಗೆ ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತದೆ. ಅಲ್ಲಿ ಜೀವನ ಸಾಗಿಸುತ್ತಿದ್ದ 1000ಕ್ಕೂ ಅಧಿಕ ಜನರಿಗೆ ನಿರುದ್ಯೋಗ ಸಮಸ್ಯೆ ಎದುರಾಗುತ್ತದೆ. ಕೆಲವರನ್ನ ಮಂಗಳೂರಿಗೆ ಕೆಲಸಕ್ಕೆ ವರ್ಗಾಯಿಸಲಾಗುತ್ತದೆ. ಮೂಲ ಸೌಕರ್ಯಗಳೆಲ್ಲವೂ ಕಡಿಮೆಯಾಗುತ್ತದೆ. ಈ ಎಲ್ಲಾ ಕಾರಣಗಳಿಂದ ಇಡೀ ಊರಿಗೆ ಊರೇ ಈ ಪ್ರದೇಶವನ್ನ ಬಿಟ್ಟು ಹೊರನಡೆಯುವಂತಾಯಿತು.
ಅಂದು 2000ದಿಂದ 3000 ಜನ ಸಾಗರದಿಂದ ಕೂಡಿದ್ದ ಜಾಗ ಈಗ ಯಾವುದೇ ಜನವಸತಿ ಇಲ್ಲದೆ ಖಾಲಿ ಹೊಡೆಯುತ್ತಿದೆ. ಈಗ ಈ ನಿರ್ಜನ ಪ್ರದೇಶ ಕೇವಲ ಕಾಡು ಪ್ರಾಣಿಗಳ ಆವಾಸ ಸ್ಥಾನವಾಗಿದೆ. ಇಪ್ಪತ್ತು 25 ವರ್ಷಗಳ ಹಿಂದೆ ಸಿಂಗಾಪುರ್ನಂತಿದ್ದ ನಮ್ಮ ಕರ್ನಾಟಕದ ಈ ಪ್ರದೇಶ ಈಗ ಯಾವುದೇ ಜನಸಂಪರ್ಕವಿಲ್ಲದೆ ಭಯಾನಕವಾಗಿ ಕಾಣೋದ್ರಿಂದ ಗೋಸ್ಟ್ ಟೌನ್ ಅಂತ ಕರೆಯಲ್ಪಡ್ತಿದೆ. ನೋಡಿದ್ರಲ್ಲ ಬಂಧುಗಳೇ, ಒಂದು ಕಾಲದಲ್ಲಿ ಕರ್ನಾಟಕದ ಪ್ರಮುಖವಾದ ಪಟ್ಟಣ ಹೇಗೆ ಅವನತಿಯನ್ನ ಹೊಂದಿತು ಎಂಬ ಕಥೆಯನ್ನ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇವೆ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಯತ್ನ ನಮ್ಮದು, ಬೆಂಬಲ ನಿಮ್ಮದು.